ಇಲ್ಲ ಅಂದರೆ ಭಾಳಷ್ಟು ಆರ್ಥಿಕತೆ ಹೊಣೆ ಆಗುವಂಥ ಯಾವುದಿಲ್ಲ, ಆದರೆ ಸ್ಲೋ ಇದೆ, ಕೆಲವು ಫಾಸ್ಟ್ ಮಾಡಬೇಕು, ಕೆಲವು ಇದ್ದದ್ದನ್ನು ಈಗ 1200 ಸ್ಕ್ವೇರ್ ಫೀಟ್ ಕೊಡ್ಬೇಕಂತ ಹೇಳಿದ್ರು. ಅದು ಯಾರು ಆಲ್ರೆಡಿ ವೈಲೇಷನ್ ಮಾಡಿ ಕಟ್ಟಿದ್ರು. ಅದು 20 ಅದ್ರಾಗೆ ನಮ್ಮದು ದುಡ್ಡಿಂದು ವ್ಯವಹಾರ. ನಿನ್ನೆ ಆಗಿದ್ದು ಇದನ್ನೊಂದು ಬಿಟ್ಟರೆ ಯಾವುದು ಬಸ್ ಪಾಸ್ ಅದು ಜಾಸ್ತಿ ಏನು ಹೊರೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಭಾರತ್ ಜೋಡೋ ಅದು ಮಾತ್ರ ಆಗ್ಬೋದು, ಅದನ್ನು ಅಡ್ಜಸ್ಟ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ ಸರ್ಕಾರಕ್ಕೆ. ಅದು ಬಿಟ್ಟರೆ ಮಿಕ್ಕಿದೆಯಲ್ಲ ಫೈನಾನ್ಷಿಯಲಿ ಇಂಪ್ಲಿಕೇಶನ್ ಯಾವುದೂ ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡ್ಬೋದಿಲ್ಲ. ಭಾರತ್ ಜೋಡೋ ಇದೆಲ್ಲ ಪಕ್ಷದ ಚಟುವಟಿಕೆಗೆ ಸರ್ಕಾರದ ಹಣ, ಪಕ್ಷ ಎಲ್ಲ ಅದರ ಭಾಗವಹಿಸೋರು ಜನ. ಕಾಂಗ್ರೆಸ್ನ ಅವ್ರಿಗಂತ ಮಾಡ್ತಾ ಇಲ್ಲ, ಹೆಸರು ಅಷ್ಟೇ, ಹೆಸರು ಮಾತ್ರ ಭಾರತ್ ಜೋಡೋ. ಯಾರೋ ಅದು ಗ್ರಾಮೀಣ ಜನತೆಯನ್ನು ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ಹೊರಗೆ ತೆಗಿಲಿಕ್ಕೆ, ಕಲೆ ನಮ್ಮದು ಎಷ್ಟೋ ಸಲ ಎಲ್ಲರೂ ಭಾಷಣ ಮಾಡ್ತೀವಿ ನಾವು, ನಮ್ಮ ಕಲೆ ನಶಿಸಿ ಹೋಗ್ತಾ ಇದೆ, ಕಲೆ ನಶಿಸಿ ಹೋಗ್ತಾ ಇದೆ ಅಂತ ಎಲ್ಲರೂ ಭಾಷಣ ಮಾಡಿದ್ದಾರೆ. ಅವರು BJP ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ, JDSನವ್ರು ಮಾಡಿದ್ದಾರೆ. ಅದನ್ನು ಗಮನದಲ್ಲಿಟ್ಟು ಹೆಸರು ಅಷ್ಟೇ ಇದು. ಇದ್ರ ಮುಖಾಂತರ ಅಲ್ಲಿ ಕ್ರೀಡಾ ಚಟುವಟಿಕೆ, ಹಾಡು, ಡೊಳ್ಳು ಇರ್ಬೋದು, ಕುಣಿತ ಇರ್ಬೋದು, ಬೇರೆ ಬೇರೆ ಮಂಗಳೂರಿಗೆ ಹೋದರೆ ಯಕ್ಷಗಾನ, ಅಲ್ಲಿ ಇರುವಂಥ ಕಂಬಳ, ಆಯಾ ಪ್ರಾಂತದಲ್ಲಿ ಒಂದೊಂದು ಇದೆ. ನಮ್ಮ ಕಡೆ ಹೋದರೆ ಗೀಗಿ ಪದ ಬೇರೆ ಬೇರೆ ಇದೆ, ಅವೆಲ್ಲ ನಶಿಸಿ ಹೋಗ್ತಾ ಇದೆ. ಸೊ ಅದು ಮಾಡೋದ್ರಿಂದ ಹಳ್ಳಿಯಲ್ಲಿ ಇದೊಂದು ಹೊಸ ಯುಗ ನಾವು ಮಾಡಲಿಕ್ಕೆ ಮಾಡಿದ ಅಷ್ಟೇ. ಅದರಲ್ಲಿ ಏನು ಪಕ್ಷಕ್ಕಂತ ಏನು ಸೀಮಿತ ಇಲ್ಲ. ನಾವೇನು ಮಾಡಿಲ್ಲ, ಯಾವುದು ಹಂಚಿಕೆ ಮಾಡಿದ್ರೆ ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಅದು. ನಾಳೆ ಬೇರೆ ಯಾವುದು ಆಸಕ್ತಿ ಇಲ್ಲ ನಮಗೆ. ಇದನ್ನು ಕೊಟ್ಟರೆ, ಯಾಕಂದ್ರೆ 3 ವರ್ಷ ಇದರಲ್ಲಿ ಸಂಶೋಧನೆ ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಇನ್ನು ಮತ್ತೆ ಹೊಸದು ಕೊಟ್ಟರೆ 2 ವರ್ಷ ಬೇಕು ಅದು ಹುಡುಕ್ಲಿಕ್ಕೆ, ಅದು ಏನು ಕೆಲಸ ಮಾಡಬೇಕು, ಪಾಪ್ಯುಲಾರಿಟಿ ಜನಕ್ಕೆ ಮುಟ್ಟಿಸಲಿಕ್ಕೆ ಟೈಮ್ ಆಗುತ್ತೆ. ಈಗಾಗಲೇ ಭಾಳಷ್ಟು ಜನ ಅವರವರು ಅಲ್ಲಿರುವಂಥ ಸಮಸ್ಯೆಗಳನ್ನು, ಪರಿಹಾರಗಳನ್ನು ಈಗಾಗಲೇ ಕಂಡು ಹಿಡಿದಿದ್ದಾರೆ. ಸೊ ಅದು ಮತ್ತೆ ಈಸಿ ಆಗುತ್ತೆ ಅದನ್ನೇ ಕೊಟ್ಟರೆ. KPCC ಅಂತಿಮವಾಗಿ ಹರಿಪ್ರಸಾದ್ ಅವರು ಘೋಷಣೆ ಮಾಡಿದ್ದಾರೆ ಸರ್. ಬ್ಯಾಲೆನ್ಸ್ ಆಗುತ್ತೆ ಅಂತೀರಾ ಸರ್, ಅಥವಾ ಹೇಗೆ ನಿಮ್ಮ? ಹಾಗೆ ಆಗ್ತದೆ, ಯಾಕಾಗಲ್ಲ. ಹಿಂದೆ ಭಾಳಷ್ಟು ಜನ ಮಾಡಿದಾಗೂ ಆಗಿದೆ. ಅವರಿಂದ ಎಂಟೈರ್ ಪಾರ್ಟಿ ಇರ್ತದೆ, ಒಬ್ಬರೇ ಇರೋಲ್ಲ. ಹರಿಪ್ರಸಾದ್ ಹಿಂದೆ ಎಂಟೈರ್ ಪಾರ್ಟಿ ವರ್ಕ್ ಮಾಡ್ತಿದೆ, ಶಾಸಕರು ಕೆಲಸ ಮಾಡ್ತಾರೆ, ಮಂತ್ರಿಗಳು ಮಾಡ್ತಾರೆ. ಹೀಗಾಗಿ ಅದೇನಂತ ತೊಂದರೆ ಆಗಲಿಕ್ಕಿಲ್ಲ ನಮ್ಮ ಭಾವನೆ. ಕೈ ತಪ್ಪಿದ್ದಿಲ್ಲ, ಭಾಳ ಕ್ಲಿಯರ್ ಕಟ್ಟಿದೆ, ಅದು ಕ್ರಿಸ್ಟಲ್ ಕ್ಲಿಯರು. ಒಂದೇ ಅಂತ ಅವ್ರದ್ದು ಮಾನದಂಡ ಅದ್ರ ಪ್ರಕಾರ ಆಗಿದೆ ಅಷ್ಟೇ. ಒನ್ ಮ್ಯಾನ್ ಒನ್ ಪೋಸ್ಟು. ಅದರಲ್ಲಿ ಆ ಗುಂಪು ಈ ಗುಂಪು, ಅವ್ರ ಕೈ ತಪ್ಪಿಸ್ರು ಇವ್ರ ಕೈ ತಪ್ಪಿಸ್ರು, ಹಂಗೋಯ್ತು ಹಿಂಗೋಯ್ತು, ಏನೂ ಇಲ್ಲ. ಹೋಗಿದ್ದು ಒಂದೇ ಮಾನದಂಡ. 2 ತಿಂಗಳಿಂದ ಹೇಳ್ತಿದ್ದಾರೆ ನಮಗೆ, ಇವತ್ತಲ್ಲ, 2 ಮಂತ್ಸಿಂದನ ಅದು ನಡೀತಾನೆ ಇತ್ತು. 1 ಮ್ಯಾನ್ 1 ಪೋಸ್ಟ್ ಅಂತ ಹೇಳಿದ್ರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಪೋಸ್ಟಲ್ಲಿ ಇದ್ರು ಅವರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಕೇಸ್ನಾಗಿದ್ರು. ಆಮೇಲೆ ಅವ್ರ ಮುಂದಿರುವಂಥ ಲೋಕಸಭೆ ಇತ್ತು, ಆ ಸಮಯದಲ್ಲಿ ಬದಲಾವಣೆ ಮಾಡಬಾರ್ದು, ಬೇರೆ ಆಗೋಲ್ಲ ಅಂತ ಆ ಕಾರಣಕ್ಕೆ ಅವ್ರು ಬಂದ ಕಾರಣಗಳು ಸಾಕಷ್ಟು ಪರವಾಗಿದ್ವಿ. ಹೀಗಾಗಿ ಅವ್ರು ಮುಂದುವರಿಸ್ತಾರೆ ಅಷ್ಟೇ. ಈಗ 1 ಮ್ಯಾನ್ 1 ಪೋಸ್ಟ್ ಹೇಳಿದ್ರೆ ಅದಕ್ಕಾಗಿ ಇದಾಗಿದೆ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಇಲ್ಲ. ಹೌದು, ಇದು ಬಿಟ್ಟರೆ ಇದು ಮಂತ್ರಿ ಇಲ್ಲಾಂದ್ರೆ ಅದು ಹಾಗೆ ಆಗ್ತಿದ್ವಿ. ನಾವು ಎರಡೂ ಹೇಳಿದ್ದೀವಿ, ಕೊನೆಯದಾಗಿ ಅವ್ರು ಬಿಟ್ಟಿದ್ದೀವಿ ಹೈಕಮಾಂಡ್ಗೆ, ಯಾವ್ದು ಮಾಡ್ತಾರೆ ಮಾಡಂತ ಹೇಳಿದ್ವಿ. ಅಂತಿಮವಾಗಿ ಮಂತ್ರಿ ಮುಂದುವರಿಸಿದ್ದಾರೆ, ಅದನ್ನು ಬೇರೆಯವ್ರಿಗೆ ಕೊಟ್ಟಾರೆ. ಸರ್, ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಅನ್ನೋ ಕಾರಣಕ್ಕೆ ಏನಾರು ಆ ಥರ ಆಯ್ತಾ? ಹಂಗೇನಲ್ಲ, ಅದು ಈಗಂತ ನಮ್ದು ಇಲ್ವೇ ಇಲ್ಲ, ಲಕ್ಷ್ಯ ಇಲ್ಲ. 28ರದ್ದು ಮುಖ್ಯಮಂತ್ರಿ ಆಗ್ಬೇಕಂತಿಲ್ಲ, ಅದು ಆ ಸಂದರ್ಭದಲ್ಲಿ ಬರುವಂತ ವಿಚಾರ. ಅದು ಈಗಂತ ನೀವು KPCC ಅಧ್ಯಕ್ಷ ಆದ್ರೆ ಈಗ ಒಂದ್ ಕಡೆ ರಾಜಕೀಯವಾಗಿರ್ತಕ್ಕಂಥ ಸಮಸ್ಯೆ ಆಗ್ಬೋದು, ಕಾಂಪಿಟೇಟರ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಬೇರೆ ಶಕ್ತಿಗಳನ್ನು ಸೇರ್ಕೊಂಡು ನಿಮ್ಮನ್ನ ಸಿದ್ದರಾಮಯ್ಯ ಅಧ್ಯಕ್ಷ ಇದ್ರ ಅಲ್ಲ, ಮುಖ್ಯಮಂತ್ರಿ ಆದ್ರು, ಅಧ್ಯಕ್ಷ ಇಲ್ಲ ಅವರು, ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದ್ರು ಅವರು.
ಉದಾಹರಣೆ ಸಿದ್ದರಾಮಯ್ಯ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋ ಒಂದು ಮಾನದಂಡ ಏನೂ ಇಲ್ಲ. ಹಿಂದೆ ಆಗಿದೆಯಲ್ಲ, ಸಿದ್ದರಾಮಯ್ಯ ಆಗಿದ್ದಾರೆ. ಸಿದ್ದರಾಮಯ್ಯ ಉದಾಹರಣೆ ಇದೆಯಲ್ಲ, ಇನ್ನೂ ದೂರ ಏನಿಲ್ಲ, ಹಿಂದೆ ಆಗಿದೆ. ಸರ್, 26 ತಾರೀಕು ನಡೆದ ಮಾತುಕತೆ ಸಂದರ್ಭದಲ್ಲಿ ನೀವು ದೆಹಲಿಗೆ ವಾಪಸ್ ಬರ್ತೀರಾ, ನೀವು ಅಧ್ಯಕ್ಷರು ಅಂತ ಬಹುತೇಕ ಎಲ್ಲವೂ ಕೂಡ ರಾಜ್ಯಗಳು ಚರ್ಚೆ ಆಗ್ಬಿಟ್ಟಿತ್ತು. ಎಲ್ಲ ನಿಮ್ಮ ಕಾಂಗ್ರೆಸ್ ಅಂಗಳದಲ್ಲಿ ಬಹಳ ದೊಡ್ಡ ಚರ್ಚೆ ಸದಸ್ಯರು ಆಗ್ತಾರೆ. ಕೊನೆಗಳಿಗೆ ಬದಲಾವಣೆಗೆ ಏನು ಕಾರಣ ಆಯ್ತು ಸರ್? ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿಯಲ್ಲಿ ನನ್ನ ಹೆಸರು ಇರ್ಲಿಕ್ಕಿಲ್ಲ, ಯಾಕಂದ್ರೆ ಅಧ್ಯಕ್ಷ ಅಂತ ಇಟ್ಟು ಕೂತಿದ್ರು. ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿ ಸ್ಥಾನದಲ್ಲಿ ಇರಲಿಲ್ಲ. ಆಮ್ಯಾಗೆ ಬೆಳಗ್ಗೆ ಅವ್ರನ್ನು ಕೇಳಿ ಮನವೊಲಿಸಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದಾಗ ಅದು ನಮ್ಮ ಮಂತ್ರಿ ಬಂತು, ಅವರಿಗೆ ಅಧ್ಯಕ್ಷ ಸ್ಥಾನ ಹೋಯ್ತು, ಅಷ್ಟೇ, ಸಿಂಪಲ್. ಅದ್ರಾಗ ಏನಿಲ್ಲ. ಅಲ್ಲ, ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಕೆಪಿಸಿಸಿ ಕೊಟ್ಟದ್ದು ಯಾಕೆ ತೆಗೆದುಕೊಳ್ಳಿಲ್ಲ? ಅದೇ ಹೇಳಿದ್ರಲ್ಲ, ಒಂದೇ ಅಂತ ಪೋಸ್ಟಲ್ಲಿ ಬಂದಾಗ ಅದು ಸಮಸ್ಯೆ ಬಂತು. ಅದು ನಾವು ಕೊನೆಗೆ ಎರಡು ನೀವೇನು ಮಾಡ್ತೀರಾ ಮಾಡಂತ ಹೇಳಿದ್ದೀವಿ. ಅಂತಿಮವಾಗಿ ಅದನ್ನು ಮಂತ್ರಿ ಕೊಟ್ಟಿದ್ದಾರೆ, ಅವ್ರಿಗೆ ಅಧ್ಯಕ್ಷ ಕೊಟ್ಟಿದ್ದಾರೆ, ಅಷ್ಟೇ. ಅದು ಅದರಲ್ಲಿ ಚರ್ಚೆ ಮಾಡೋದು ಏನು. ಜಿಲ್ಲೆಯ ಮೇಲೆ ಹಿಡಿತ ತಪ್ಪಬಾರದು ಅನ್ನೋ ಕಾರಣಕ್ಕೆ ಕೆಪಿಸಿಸಿ ತ್ಯಾಗ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನ ಎಲ್ಲದಕ್ಕಿಂತ ಅಬಾವ್ ಸಿ ಎಂ. ಅದು ಅಧ್ಯಕ್ಷ ಸ್ಥಾನ ಅಬಾವ್ ಸಿ ಎಂ, ಮಂತ್ರಿಗಳ ಮೇಲೆ ಇರ್ತಿತ್ತು ಅದು. ಹಾಂ, ಮತ್ತೆ ಹಂಗೇನು ಹಿಡ್ತಾ ಏನು ತಪ್ಪಲ್ಲ, ಇನ್ನೂ ಜಾಸ್ತಿ ಗಟ್ಟಿ ಆಗ್ತಿತ್ತು ಅದು ಹಿಡ್ತಾ. ಅಧ್ಯಕ್ಷರಾಗಿದ್ದರೆ ನಮ್ಮ ಶಾಂತ ಸ್ವಭಾವ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ವಿ. ವಿ.ಕೆ. ಹರಿಪ್ರಸಾದ್ ಅವರು ಹಿಂದುತ್ವ ವಿರೋಧಿ, ಬಿಜೆಪಿಗೆ ಇದು ಪ್ಲಸ್ ಆಗಲ್ವಾ ಅಂತ? ಇಲ್ಲ, ಅದೆಲ್ಲ ಈಗ ನಮಗೆ ಹಿಂದೆ ಯಾವುದೇ ಅಧಿಕಾರ ಇಲ್ಲದೇನು ನಾವು ಗೆಲ್ಸಿದ್ರು. ನಮ್ಗೆ ಕೊಟ್ಟಂಥ ಟಾಸ್ಕನ್ನು ನಾವು ಪೂರೈಸಿದ್ರಲ್ಲ, ಈಗೂ ಮಾಡ್ತೀವಿ. ಅಧ್ಯಕ್ಷ ಹಾಗೆ ಮಾಡಬೇಕು, ಮಂತ್ರಿ ಹಾಗೆ ಮಾಡಬೇಕಂತ ಏನು ಇಲ್ಲ. ನಾವು ಕೆಲಸ ಯಾವಾಗಲೂ ಮಾಡಿದ್ವಿ. ಬೇರೆ ಹಿಂದೆ ನೀವು ಮಾಡಿದಂಥ ವರ್ಕು, ಸ್ಪೀಡು ಎಲ್ಲ ಒಂದು ಕಡೆ ನಿಮ್ಮ ವೇಗ ಬ್ರೇಕ್ ಹಾಕುವಂಥ ಪ್ರಯತ್ನ ಪಾರ್ಟಿ ಒಳಗೆ ಆಯಿತು ಸರ್. ಇಲ್ಲ, ಇದರಲ್ಲಿ ಏನೇ ಇಲ್ಲ, ಅಂಥ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. 1 man 1 post ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಕೆಲವರು ದೃಷ್ಟಿ ಬಿತ್ತ ಅಂತ. ಸಿಕ್ಕಾಂ ಚುನಾವಣೆ ನೋಡಿದ್ದೇವೆ ನಾವು, ಬಾಗಲಕೋಟೆ ಚುನಾವಣೆ ನೋಡಿದ್ದೇವೆ. ನಿಮ್ಮ ವೇಗ ಏನಿತ್ತಲ್ಲ ಸರ್ ತೆರೆ ಹಿಂದೆ, ಆ ಕಾರಣಕ್ಕಾಗಿ ಯಾರಾದ್ರೂ ಬ್ರೇಕಿಗೆ ಕಣ್ಣು ಬಿತ್ತ ಅಂತ. ಆವಾಗ ನಾನು ಅಧ್ಯಕ್ಷ ಇಲ್ಲ, ಅವಾಗಿಲ್ಲಿದ್ದೆ ಅಧ್ಯಕ್ಷರು. ಅವಾಗೂ ಇಲ್ಲ, ಅವಾಗಿಲ್ಲ, ಈಗೂ ಇಲ್ಲ. ಈಗೂ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲಿ ಇನ್ನೊಬ್ಬ ಟ್ರಬಲ್ ಶೂಟರ್ ತರ ನೀವು ಕೆಲಸ ಮಾಡ್ತಿದ್ದೀವಿ, ಓವರ್ ಸೆಂಟರ್ ಆಗ್ತೀನಿ. ಫೋರ್ ಸೆಂಟರ್ ಆಗ್ತೀರಿ. ಹಾಗೇನಿಲ್ಲ, ಎಲ್ಲ ಒಂದೇ. ಸಮಸ್ಯೆ ಬಂದಾಗ ಎಲ್ಲರೂ ರಿಪೇರಿ ಮಾಡಲಿಕ್ಕೆ ಇಳಿಲೇಬೇಕು. ಅವ್ರು ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಅವ್ರು ಇದ್ರು, ಅವ್ರು ರಿಪೇರಿ ಮಾಡ್ತಾಯಿದ್ರು. ಈಗ ನಾವು ಅವ್ರ ಜಾಗದಾಗ ಬಂದರೆ ನಾವು ರಿಪೇರಿ ಮಾಡ್ತೀವಿ. ಆ ಸಂದರ್ಭನ ಏನು ಅದಕ್ಕೆ ಸಮಸ್ಯೆ ಪರಿಹಾರ ಮಾಡಲೇಬೇಕು. ಅವರು ಮಾಡಿದ್ದಾರೆ, ನಮ್ಮ ಹಂತಲ್ಲಿ ನಾವು ಮಾಡಿದ್ದೀವಿ, ಮಾಡ್ತೀವಿ, ಅದೇನು ತೊಂದರೆ ಇದೇ ಅದೇ. ಕಾಂಪಿಟೇಟರ್ ಅಲ್ವಾ ಸರ್ ಆಗಿದೆ 28ಕ್ಕೆ? ಸೇಮ್ ಇನ್ನೂ ನೋಡೋದು, ಇನ್ನೂ 2 ವರ್ಷ ಇದ್ದಾರೆ. ಇನ್ನೂ 2 ವರ್ಷದಲ್ಲಿ ನೋಡೋಣ. ವಿ.ಕೆ. ಹರಿಪ್ರಸಾದ್ ಅವರು ಕೂಡ ನೆಕ್ಸ್ಟ್ ಸಿಎಂ ರೇಸ್ ಅಲ್ಲಿ ಸೇರ್ಕೊಂಡಂಗೆ ಆಯ್ತಾರೆ. ಹೌದು, ಅವ್ರ್ಯಾಕೆ ಆಗಬಾರ್ದು. ಅವರು ಎಲ್ಲ ಕೆಲಕ್ಕಿಂತ ಹಳೆ ರಾಜಕಾರಣಿ. ಈ ಸದ್ಯ ಇರುವಲ್ಲಿ ಎಲ್ಲಕ್ಕಿಂತ ಲಾಂಗ್ ಈವ್ನಿಂಗ್ ಆಡಿದಾರೆ ಅವರು. ಅವ್ರ್ಯಾಕೆ ಆಗಬಾರ್ದು. ಸಾಲು ಚುನಾವಣೆಗಳಿದೆ 2 ವರ್ಷದ ಅವಧಿಯಲ್ಲಿ ಸರ್. ಈ ಇತ್ತೀಚಿನ 1 ವಾರದಲ್ಲಿ ನಡೆದಿರ್ತಕ್ಕಂಥ 10 days ಅಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಎಲ್ಲವೂ ನಿಮಗೆ ತೃಪ್ತಿ ಇದೆ ಸರ್? ಏನಂತದಿರಾಗಿಲ್ಲ, ಬದಲಾವಣೆ, ಅಧ್ಯಕ್ಷ ಬದಲಾವಣೆ ಎಲ್ಲವನ್ನೂ ಬರ್ತದೆ, ನಿಮ್ಮ ಪಾತ್ರ ಎಲ್ಲದರ ಬಗ್ಗೆ ತೃಪ್ತಿ ಇದೆ ಸರ್? ಹಾಗೆ ಆಗ್ತಿದ್ದು ನೋಡಿ. ಈಗ ಸೆಟ್ಲ್ ಆಗೋರಿಗೆ ಹಂಗೆ ಹಾಗೆ ಆಗುತ್ತೆ. ಸೆಟ್ಲ್ ಆದ್ಮೇಲೆ ಮತ್ತೆ ಸ್ಮೂತಾಗಿ ರನ್ ಆಗಿರುತ್ತೆ. ನೀವು ಹೇಳ್ದಂಗೆ ಗೊಂದಲ ಅದು ಇಳಿದು ಇವ್ರು ಬಂದರು ಎಲ್ಲ ಆಗಿದೆ ನಿಜ. ಅದು ಮತ್ತೆ 10 daysನಲ್ಲಿ ಮತ್ತೆ ವಾಪಸ್ ಟ್ರ್ಯಾಕ್ ಬರ್ತಿದ್ರು ಅಷ್ಟೇ. ಜಿಲ್ಲೆಯಲ್ಲಿ ಒಂದು ಅವಕಾಶ ಕೊಡ್ತಾರಲ್ಲ, ಇನ್ನು ಮುಂದಿನದಲ್ಲಿ ನಾವು ಕೊಡಲೇಬೇಕು, ಕೊಟ್ಟೆ ಕೊಡ್ತಾರೆ. ಈಗ ಡಿಮಾಂಡ್ ಜಾಸ್ತಿ ಇದೆ. 20 ಪೋಸ್ಟಿಗೆ ಕನಿಷ್ಠ 50 ಜನ ಇದ್ದಾರೆ. ಹೌದು, ಕರೆಕ್ಟ್. ಅದನ್ನ ಹೇಗೆ ನಿಭಾಯಿಸೋದಕ್ಕೆ? ಅದನ್ನೇ ಅವ್ರು ಮಾಡ್ತಾರೆ. ಶಿವಕುಮಾರ್ CM ಅವರಿದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಹೈಕಮಾಂಡ್ ಅವರು ಇದ್ದಾರೆ, ಮಾಡ್ತಾರೆ. ನಿನ್ನೆ ಕ್ಯಾಬಿನೆಟ್ ಎಲ್ಲ ನಿರ್ಣಯಗಳಿವೆ, ಕ್ಯಾಬಿನೆಟ್ ಸಚಿವರು ಎಲ್ಲರೂ ಒಪ್ಪಿಗೆ ಇದ್ದಾರೆ. ಅದ್ರಲ್ಲಿ ಬೇರೆ ಹತ್ರ ಅಂಥದ್ದೇನು ವಿವಾದ ಯಾವುದೂ ಇಲ್ಲ. ಅದ್ರಾಗ ಏನಿದೆ, ಅಲ್ಲೇ ಹಿಡಿದಿದ್ದ ಆರ್ಥಿಕ ಹೊರೆ ಆಗುತ್ತೆ, ಚೋರಿ ಆಗಿದೆ. ಏನಾಗಿಲ್ಲ. ಎಷ್ಟಿದೆ? 1,000 ಕೋಟಿದು ಅಷ್ಟೇ ಇದೆ ಅದರಲ್ಲಿ. 1,000 ಕೋಟಿ ಬಿಟ್ಟರೆ ಬೇರೆ ಏನಿಲ್ಲ ಅದ್ರಾಗ. ಅದು ಎಲ್ಲ ಒಂದೇ ಸಾರಿನೂ ಖರ್ಚಾಗೋಲ್ಲ. ಅದು ಒಂದೇ ವರ್ಷಕ್ಕೆ ಖರ್ಚು ಮಾಡ್ಲಿಕ್ಕೆ ಆಗೋಲ್ಲ. 500 ಆಗ್ಬೋದು ಈ ಸಾರಿ, ಮುಂದಿನ ಸಾರಿ 500 ಆಗ್ಬೋದು. ಪಕ್ಷ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಹೇಗೆ ಬಳಸ್ಕೋಬೇಕು ಅಂತ ಪ್ಲಾನ್ ಇದೆ? ಅವರು ಬಳಸ್ಕೋತಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವತ್ತೆ ಕೆಲಸ ಮಾಡೇ ಮಾಡಿ ನಾವು ಬಳಸ್ಕೋತೀವಿ ನಮ್ಮನ್ನು ನಾವು. ಅವ್ರಿಗಾಗಿ ಹಾದಿಕ್ಕೆ ಕಾಯಲ್ಲ ನಾವು. ನಾಳಿಂದ ಮತ್ತೆ ನಾಡು ಸ್ಟಾರ್ಟೇ ನಮ್ಮ ಗಾಡಿ. ಮತ್ತೆ ನಾವು ಯಾರಿಗಾಗಿ ದಾರಿ ಕಾಯಲ್ಲ.
ಹುದ್ದೆ ಇರ್ಲಿ ಬಿಡ್ಲಿ ಸರ್, ಹಾಂ ಹುದ್ದೆ ಇರಲಿ ಬಿಡಲಿ ಸ್ಟಾರ್ಟ್ ವರ್ಕ್ ನಮ್ಮದು. ನೀವು ಏನಿದೆ ಸರ್, DCM ಸ್ಥಾನ ಸಮುದಾಯಕ್ಕೆ ಹೊಂದಿರುತ್ತೆ, ಹೆಚ್ಚು ಸ್ಥಾನಗಳು ಮಾಡಬೇಕು, ಒಳ್ಳೇದಾಗುತ್ತೆ ಅನ್ನೋದು ಬಹಳ ದೊಡ್ಡ ದೊಡ್ಡ ಚರ್ಚೆನೂ ಕೂಡ ಆಗಿತ್ತು. ಈಗ ಕೇವಲ ಒಂದೇ DCM ಸ್ಥಾನವನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಹೈಕಮಾಂಡ್ದವ್ರು ಒಂದೇ ತೀರ್ಮಾನ ಮಾಡಿದ್ರು ಒಂದೇ, ಅದಕ್ಕೇನು ಮಾಡ್ಲಿಕ್ಕೆ ಆಗೋಲ್ಲ. 2-3 ಮಾಡ್ತಾರೆ, ನಮ್ಮದು ಒಂದು ವಿಚಾರ ಇತ್ತು 2-3 ಸಮುದಾಯ ಕೊಡ್ಬೋದು ಅಂತ. ಈಗ ಒಂದೇ ಮಾಡಿದರೆ ಒಂದೇ ಅಷ್ಟೇ, ಮತ್ತೇನು ಮಾಡ್ಲಿಕ್ಕೆ ಆಗೋಲ್ಲ. ಈಗೇನಾದ್ರು ಬೇರೆ ಇರ್ತೀರಾ ಸರ್? ಇಲ್ಲ, ಸಮುದಾಯಗಳು ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದು. ನಾವೇನೀಗ ಇಡೋಲ್ಲ, ಸದ್ಯಕ್ಕೆ ಇಡೋಲ್ಲ. ಒಬ್ರು ಇದ್ದಾರೆ ಸಾಕು, ಅವ್ರ ಮ್ಯಾಗ ಹೋಗೋಣ, ಒಬ್ರ ಮ್ಯಾಗ. ಸರ್ ಇದೆಲ್ಲ ಬೆಳವಣಿಗೆಗಳನ್ನ ಬಿಜೆಪಿ ಮತ್ತು JDS ಆಂಗಲ್ ಇಂದ ಹೆಂಗ್ ನೋಡ್ತೀವಿ ಸರ್? ಅವರು ಎಲ್ಲಿ ಲಾಭ ಆಗ್ತಿದೆ ನೋಡೋಲ್ಲ. ಅವರು ರಾಜಕೀಯವಾಗಿ ನಮ್ಮ ಏನಾರ ನ್ಯೂನ್ಯತೆಗಳು, ನಮ್ಮ ಮೈನಸ್ಗಳನ್ನು ಹುಡುಕ್ತಾ ಇರ್ತಾರೆ. ಅದನ್ನು ಅವ್ರು ಮಾಡಲಿಕ್ಕೆ, ಓಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ಅವ್ರದ್ದು ವೀಕ್ನೆಸ್ ಏನಿದೆ ನಾವು ಹುಡುಕ್ತಾ ಇರ್ತೀವಿ, ನಾವು ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಹುಡುಕ್ತಾ ಇರ್ತೀವಿ. ಕಾಮನ್ ಅದೇನು. ಸಮೀರ್ ಅವರು ಆಡಿಯೋ ಒಂದು ಲೀಕ್ ಆದ್ಮೇಲೆ ಅವ್ರ ಮಂತ್ರಿ ಸ್ಥಾನ ತಪ್ಪಿದೆ ಅಂತ ಎರಡನೇ ಹಂತದಲ್ಲಿ ಏನಾದ್ರು ನೆಕ್ಸ್ಟ್ ಏನಾದ್ರು ಎರಡನೇ ಪಟ್ಟಿಯಲ್ಲಿ ಏನಾದ್ರು ಹೆಸರು ಮಾಡ್ಬೋದು, ನೋಡೋಣ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಆಡಿಯೋ ಇದೆ ಅಂತ ಹೇಳಿ ಮೊದಲಿಂದನೂ ಮಾತಾಡ್ತಿದ್ರು ಸರ್. ಅದು ಕ್ಯಾಬಿನೆಟ್ ನಾಳೆ ಆಗುತ್ತೆ ಅನ್ನೋ ಟೈಮಲ್ಲಿ ಆಡಿಯೋ ರಿಲೀಸ್ ಮಾಡಿದ್ರು ಅಂದ್ರೆ ಏನಾದರೂ ಅದ್ರ ಹಿಂದೆ ಹುನ್ನಾರ ಇದೆಯಾ ಅಂತ ಸರ್? ಇದ್ದೇ ಇರ್ತದೆ, ಮತ್ತೆ ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಸಚಿವ ಸ್ಥಾನ ತಪ್ಪಿಸಿ ಆಡಿಯೋ ರಿಲೀಸ್ ಆಯ್ತು. ಹೌದು. ಆಡಿಯೋ ಸಿಡಿಗಳು ಇನ್ನೂ ಹಂಗೆ ಇನ್ನೂ ಮುಂದುವರಿತು ಅಂತಾರೆ ಸರ್. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ, ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ತೊಗೊಂಡು. ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಏಟ್ರಿ ಅದು. ಅವ್ರು ಸಫಲ ಆಗಬೇಕು, ಸಫಲ ಆದ್ರೆ ಹೋಗಿತ್ತು ಅಷ್ಟೇ. ಕಾಂಗ್ರೆಸ್ಸಲ್ಲೇ CD ಫ್ಯಾಕ್ಟ್ರಿ ರಿಲೀಸ್ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ರು. ಆ ಫ್ಯಾಕ್ಟ್ರಿ ಇನ್ನೂ ಕೂಡ ಆಕ್ಟಿವ್ ಆಗಿದೆಯಾ? ಆಡಿಯೋ ಸಿಡಿ ಇಲ್ಲ, ಅವ್ರ ಸ್ಟೇಟ್ಮೆಂಟ್ಗೂ ಇದಕ್ಕೂ ಮ್ಯಾಚ್ ಆಗೋಲ್ಲ. ಇದು ಬೇರೆ, ಇದು ದಾವಣಗೆರೆಗೆ ಸಂಬಂಧಪಟ್ಟಿದ್ದ, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಇದು ಬೇರೆ ವಿಷಯ. ಅದು ಕೆಲವು ನಾಯಕರ ಭರವಸೆಗಳನ್ನು ನಂಬಿ ನೀವೇನಾದ್ರು ಯಾರು ಭರವಸೆ ಪ್ರಶ್ನೆ ಎಲ್ಲ ಇದ್ರಾಗ ಏನು ಮಂತ್ರಿ ಆಗಬೇಕಿತ್ತು, ಮಂತ್ರಿ ಆಗಿದ್ದು, ಮತ್ತೇನಿದೆ. ಮಂತ್ರಿ ಆಗೋದು ಇಂಪಾರ್ಟೆಂಟ್ ಅಲ್ಲ ಸರ್. ಇಲ್ಲಿ ನೀವು 2 ಹುದ್ದೆಗಳನ್ನ ಕೇಳಿದ್ದಿರಬಹುದು, 2 ಹುದ್ದೆಗಳು ಸಾಕಾಗಿಲ್ಲ. ಕೇಳಿದ್ದೀರಿ, ಅದ ಹೇಳಿದ್ರಲ್ಲ, ಅದನ್ನೇ ಅವ್ರದ್ದು ಈಗ ರೂಲ್ ಮಾಡಿದಾರೆ. ಏನು ಮಾಡೋರು ನೀವು? ಇದು ಬೇರೆ ಕೆಲವರು ಭರವಸೆ ಕೊಟ್ಟಿದ್ರು ತಮಗೆ. ರೂಲ್ ಮಾಡಿದ್ದಾರೆ, ರೂಲ್ಗೆ ಒಬ್ಬೆ ಮಾಡಲೇಬೇಕ್ರೆ, ಅಷ್ಟೇ ಸಿಂಪಲ್. ಇದರಲ್ಲಿ ಯಾಕೆ ನಿಮ್ಮನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಬಾರ್ದಾಗಿತ್ತು? ನೋಡಿ, ಅಧ್ಯಕ್ಷ ಆದ್ರೂ ನಾನು ಅಷ್ಟೇ ಕೆಲಸ ಮಾಡ್ತೀನಿ, ಇಲ್ಲಿಗೂ ಅಷ್ಟೇ ಕೆಲಸ ಮಾಡ್ತೀನಿ. ನೀವು ಆಯ್ಕೆ ಕೆಪಿಸಿಸಿ ಅಧ್ಯಕ್ಷ ಮತ್ತು ಅಂದ್ರೆ ಇದನ್ನೇ ಆಯ್ಕೆ ಮಾಡ್ತಾರೆ. ಬೆಳಗಾವಿ ರಾಜಕಾರಣ ನಾವು ಮಾಡಿದ್ದಲ್ಲ, ನಾವು ಹೇಳಿದ್ವಿ ಯಾವ್ದಾರ ಮಾಡಿ ಅಂತ ಹೇಳಿ ಬಂದಿದ್ದು ಡೆಲ್ಲಿಯಲ್ಲಿ. ನಾವು ಹೇಳಿದ್ದು ಕೊನೆ ಗಳಿಗೆಯಲ್ಲಿ ಯಾವ್ದು ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ವಿ. ಇದ್ರ ಕೊಟ್ಟಿದ್ದಾರೆ ಅಷ್ಟೇ. ಇದ್ರಾಗ ನಮ್ದು ಪಾತ್ರ ಏನಿಲ್ಲ. ಬೆಳಗಾವಿಯಲ್ಲಿ ಇನ್ಯಾರು ನಿಮ್ಮ ಸಚಿವ ಸ್ಥಾನ ಗೊತ್ತಿಲ್ಲ, ಯಾರು ಕೊಡ್ತಾರೆ ಗೊತ್ತಿಲ್ಲ. ಯಾರು ಒಂದು ಕೊಡಲೇಬೇಕು, ಕೊಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.